ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಬ್ರೇಕ್ಫಾಸ್ಟ್ಗೆ ಪಾಲಕ್ ಚಪಾತಿ ಮಾಡೋಣ ಅಂತ ಒಂದು ಬೌಲ್ಗೆ ಗೋಧಿ ಹಿಟ್ಟು, ಪಾಲಕ್ ಪೇಸ್ಟನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪನೇ ನೀರು ಹಾಕಿ ಈ ಥರ ನೀಟಾಗಿ ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಂಡು ಅದ್ರ ಮೇಲೆ ನಾವು ಒಂದು ಸ್ಪೂನು ಎಣ್ಣೆನ ಮೇಲೆ ಸಾವ್ರಿ ಒಂದು ಹಾಫ್ ಆನ್ ಅವರು ಹಾಗೆ ಮುಚ್ಚಿಡಬೇಕು. ಹಾಫ್ ಆನ್ ಅವರ್ ಆದಮೇಲೆ ಚಪಾತಿ ನಮ್ಗೆ ಯಾವ ಥರ ಬೇಕೋ ಆ ಥರ ನೀಟಾಗಿ ಲಟ್ಟಿಸ್ಕೊಂಡು ತವಾ ಮೇಲೆ ಎರಡೂ ಸೈಡು ಎಣ್ಣೆ ಹಾಕಿ ಬೇಯಿಸಿದ್ರೆ ಪಾಲಕ್ ಚಪಾತಿ ರೆಡಿ ಆಯಿತು. ಚಪಾತಿಗೆ ಚಿಕನ್ ಫ್ರೈ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು ಅಂತ ನಾನು ಅಂಗಡಿಗೆ ಹೋಗಿ ಗ್ರಾಸರೀಸ್ ತೊಗೊಬಂದೆ. ಹಾಗೆ ಬರ್ತಾ ಹಸಿ ಅವರೆಕಾಯಿನೂ ತೊಗೊಬಂದಿದ್ದೆ. ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲೆಲ್ಲೂ ಬರೀ ಅವರೆಕಾಯಿ ಸಾಂಬಾರು, ಅವರೆಕಾಯಿ ಉಪ್ಸಾರು. ನಾನು ಉಪ್ಸಾರು ಮಾಡೋಣ ಅಂತ, ಉಪ್ಸಾರು ಮಾಡೋದು ಚೆನ್ನಾಗಿರುತ್ತೆ ಎಳ್ಸಾಗಿದ್ದೋ ಕಾಯಿ ಅಂತ ಹೇಳಿ ನಾನು 1 kg ತೊಗೊಬಂದೆ. ಬೇಳೆ ತರಕಾರಿ ಹಾಕಿ ಯಾವಾಗಲೂ ಸಾಂಬಾರು ಮಾಡ್ತಾ ಇರ್ತೀವಿ. ಅವರೆಕಾಯಿ ಸೀಸನಲ್ಲಿ ಅವರೆಕಾಯೇ ಟೇಸ್ಟು ಅಲ್ವಾ. ಒಂದು ತಪ್ಪಲೆಗೆ ನೀಟಾಗಿ ವಾಶ್ ಮಾಡಿ ಕಾಳನ್ನ ಸೇರಿಸ್ಕೊಂಡು ಅದಕ್ಕೆ ಒಂದು ಟೊಮೆಟೊ, ಸಣ್ಣದಾಗಿರೋಂಥ ಟೊಮೆಟೊನ ಈ ಥರ 4 ಭಾಗ ಮಾಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಬೇಯೋಕ್ಕೆ ಪಕ್ಕದಲ್ಲಿ ಇಟ್ಟು, ಖಾರಕ್ಕೆ ಮೆಣಸಿನ್ಕಾಯಿನ ಹುರ್ಕೊಂಡು ಈ ಥರ ನೀಟಾಗಿ ನಮ್ಗೆ ಏನೇನು ಐಟಮ್ ಬೇಕು ಅಂದರೆ ಉಪ್ಪಿನೆಸ್ರು ಖಾರಕ್ಕೆ ನಾವು ಏನೇನು ಹಾಕ್ತೀವಿ ಅದನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡ್ರೆ ಖಾರ ರೆಡಿ. ಈ ಕಡೆ ಕಾಳು ಚೆನ್ನಾಗಿ ಬೆಂದಿದೆ. ಬೆಂದಿರೋ ಟೊಮೊಟೊ ಮತ್ತು ಖಾರದ ನೀರು ಎರಡನ್ನೂ ಮಿಕ್ಸ್ ಮಾಡಿ ನೀಟಾಗಿ ಇದಕ್ಕೆ ಸೇರಿಸ್ಬಿಟ್ರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಬಿಟ್ಟರೆ ನಮ್ಮ ಸ್ಟೈಲ್ ಉಪ್ಸಾರು ರೆಡಿ. ಮೀಶೋಯಿಂದ ನಮ್ಮ ಹಸ್ಬೆಂಡು ರಿಂಗ್ ಲೈಟು ಬುಕ್ ಮಾಡಿದರು. ಅದು ನನಗೆ ಹೇಳಿರಲಿಲ್ಲ ಇವರು. ನಾನು ಮನೆಗೆ ಬಂದು ಏನಿದು ಅಂತ ನೋಡ್ತಾ ಇದ್ದೀನಿ, ನಾನೇ ಓಪನ್ ಮಾಡ್ತೀನಿ ಅಂತ ಹೇಳಿ ನಾನೇ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ನೋಡಿದಾಗ ನೋಡಿ, ಇದು ರಿಂಗ್ ಲೈಟು. ಸೊ ನಂಗೆ ತುಂಬಾ ಖುಷಿ ಆಯಿತು. ನೋಡಿ, ಅವರೇ ಸೆಟ್ ಮಾಡಿಕೊಟ್ರು. ಅದಿದು ವೈರ್ ಹಿಡ್ಕೊಂಡು ಕೆಳಕ್ಕೆ ಮ್ಯಾಕೆ ಮಾಡಿ, ಕೆಳಕ್ಕೆ ಮಾಡಿ ಸಾಕು. ನೋಡಿ, ಈ ಥರ ಫೈನಲಿ ಈ ಥರ ಸೆಟ್ ಮಾಡಿದ್ರು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.